ಇಲ್ಲಿ ಈ ತರಗತಿಯಲ್ಲಿ ಯೂತ್ಸು ಇದ್ದೀರಿ, ಮಿಡಲ್ ಏಜ್ ಅವರು ಇದ್ದೀರಿ, ಸೀನಿಯರ್ ಮೆಂಬರ್ಸ್ ಕೂಡ ಇದ್ದೀರಿ. ಸೊ ಯೂತ್ಸ್ ಅವ್ರಿಗೆ, ಯೂತ್ ಯಾರೆಲ್ಲ ಇದ್ದೀರಿ ಯುವಕರು, ಓಕೆ, ಒಂದು 20ರಿಂದ ಇದ್ದೀರಾ, 25ನೇ ವರ್ಷದಿಂದ ಒಂದು 35ನೇ ವರ್ಷ ಆಯಿತು, 30 ವರ್ಷ ಅಂತ ಇಟ್ಕೊಳ್ಳಿ. ನಿಮಗೆಲ್ಲ ಇದೊಂಥರ ಕಲಿಯೋ ವಯಸ್ಸು, ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಳೋ ಅಂತಹ ಒಂದು ವಯಸ್ಸು. ಹಾಗಾಗಿ ನಿಮಗೆ ಶಿಕ್ಷಣ ಈಗಾಗಲೇ ಇರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಶಿಸ್ತು, ಅದ್ರ ಜೊತೆಲಿ ಆರೋಗ್ಯ. ಶಿಸ್ತು ಎಲ್ಲಿರುತ್ತೆ ಅಲ್ಲಿ ಆರೋಗ್ಯ ಆಟೋಮೆಟಿಕ್ ಆಗಿರುತ್ತೆ. ಇದು ನಾನು ಕಂಡುಕೊಂಡಂಥದ್ದು. ಓಕೆ, ಕೌಶಲ್ಯ ಕರೆಕ್ಟ್ ಅಲ್ವಾ? ಶಿಸ್ತು ಎಲ್ಲಿರುತ್ತೋ, ನಾವು ಯಾಕೆ ಅನಾರೋಗ್ಯರಾಗಿದ್ದೀವಿ ಅಂದರೆ ಜೀವನದಲ್ಲಿ ಶಿಸ್ತಿಲ್ಲ. ಹೇಳೋದ್ರಲ್ಲೂ ಶಿಸ್ತಿಲ್ಲ, ಕೂರೋದ್ರಲ್ಲೂ ಶಿಸ್ತಿಲ್ಲ, ಮಾತಿನಲ್ಲಿ ಶಿಸ್ತಿಲ್ಲ, ರೀತಿ ನೀತಿಯಲ್ಲಿ ಶಿಸ್ತಿಲ್ಲ, ಸಂಸ್ಕಾರ ಇಲ್ಲ, ಜೀವನದ ಮೌಲ್ಯಗಳು ಗೊತ್ತಿಲ್ಲ. ಆರೋಗ್ಯ, ಸಂಸ್ಕಾರ ಇವೆಲ್ಲ ಎಲ್ಲಿಂದ ಬರಬೇಕು? ಕೆಲವರು ಹೇಳ್ತಾರೆ ಅವ್ರಿಗೆ ಶಿಕ್ಷಣ ಇಲ್ಲ ಅದಕ್ಕೆ ಶಿಸ್ತಿಲ್ಲ ಅಂತ. ಅದಕ್ಕೂ ಲಿಂಕ್ ಇಲ್ಲ. ಶಿಕ್ಷಣ ನಿಮಗೆ ಪುಸ್ತಕದಿಂದ ಸಿಗೋವಂಥದ್ದು, ಇನ್ನೊಂದು ವ್ಯಕ್ತಿಗಳಿಂದ ಬರುವಂಥದ್ದು. ಶಿಸ್ತು ತಮ್ಮಲ್ಲಿ ಉತ್ಪತ್ತಿಯಾಗುವಂಥದ್ದು, ಆರೋಗ್ಯವನ್ನು ತಮ್ಮಲ್ಲಿ ವೃದ್ಧಿ ಮಾಡ್ಕೊಳ್ಳೋ ಅಂಥದ್ದು. ಏನಂತೀರಾ? ಕರೆಕ್ಟ್ ಅಲ್ವಾ? ಹಾಗಾಗಿ ಈ ವಯಸ್ಸು ಏನಿದೆ, ಯೂತ್ಸ್ ಯಾರ್ಯಾರಿದ್ದೀರಿ ಎಕ್ಸಾಂಪಲ್ ಇಲ್ಲಿ, ಈ ದಸ್ತು ಏಜ್ನಂಥವರು, ಅಪ್ಪು, ಲವ, ಭರತ್, ಸಲೀಂ, ವಿನೋ, ಇವೆಲ್ಲ ಮದುವೆ ಆಗಿರ್ಬೋದು ಅಥವಾ ಮದುವೆ ಆಗ್ತಾ ಇರ್ಬೋದು, ಮದುವೆ ಆಗಿ ಕೆಲವ್ರಿಗೆ ಮಕ್ಕಳಿರ್ಬೋದು, ವಾಟ್ ಎವರ್, ಸ್ಟಿಲ್ ಯು ಆರ್ ಆಲ್ ಯಂಗ್. ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡ್ತೀರಿ, ಒಳ್ಳೆ ಶಿಸ್ತನ್ನು ಕೊಡ್ತೀರಿ, ಒಳ್ಳೆ ಆರೋಗ್ಯ ಕೊಡ್ತೀರಿ, ಒಳ್ಳೆ ಸಂಸ್ಕಾರ ಕೊಡ್ತೀರಿ ಅಂದರೆ ಮೊದಲು ಅಪ್ಪ ಮತ್ತು ಅಮ್ಮ ನಿಮ್ಮಲ್ಲಿ ಯಾವ ರೀತಿಯ ಶಿಸ್ತಿದೆ, ನಿಮ್ಮೊಳಗೆ ಏನು ಆರೋಗ್ಯ ಇದೆ, ನಿಮ್ಮಲ್ಲಿ ಏನು ಸಂಸ್ಕಾರ ಇದೆ, ಇದು ಮಕ್ಕಳ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ನಾನೇ ಇದ್ದೀನಿ ಅದಕ್ಕೆ ವಿಟ್ನೆಸ್. ನಾವೇನು ಕೂತ್ಕೊಂಡು ಅವ್ರನ್ನ ತಿದ್ದಬೇಕು ಅಂತ ಇಲ್ಲ. ನಮ್ಮ ವ್ಯಕ್ತಿತ್ವವನ್ನು ನೋಡಿಕೊಂಡು ನಮ್ಮ ಮಕ್ಕಳು ಒಳ್ಳೆಯ ಬದುಕನ್ನು, ಶಿಸ್ತು ಸಹಿತ ಬದುಕನ್ನು ಕಟ್ಕೊಳ್ತಾರೆ. ಹಾಗಾಗಿ ಈ ನಿಮ್ಮ ವಯಸ್ಸಿನಲ್ಲಿ ಏನು ಶ್ರಮ ವಹಿಸ್ತೀರಿ ಅದು ನಿಮ್ಮ ಮುಂದಿನ ಬದುಕಿಗೆ ಒಂಥರ ಅಡಿಪಾಯ ಇದ್ದಾಗೆ. ದುಡಿರಿ ಚೆನ್ನಾಗಿ. ಯೌವನದಲ್ಲಿ ಯಾರು ಚೆನ್ನಾಗಿ ಬೆವರು ಸುರಿಸ್ತೀರ, ಈಗ ಯು ಆರ್ ಯೂತ್, ಈವನ್ ಬೆವರು ಸುರಿಸಿ ಯೋಗ ಮಾಡ್ತೀರಿ, ಬೆವರು ಸುರಿಸಿ ಸಮ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಇರ್ತೀರಿ, ಇದೆಲ್ಲ ನಿಮ್ಮ ಮುಂದಿನ ದಿನಗಳಲ್ಲಿ ಆರೋಗ್ಯನೇ. ಆರೋಗ್ಯ ಅಂದರೆ ಬರೀ ದೇಹದ ಆರೋಗ್ಯ ಅಲ್ಲ, ನಿಮ್ಮ ಫಿನಾನ್ಷಿಯಲ್ ಆರೋಗ್ಯ. ಸೊ ಫಿನಾನ್ಷಿಯಲಿ ಹೆಲ್ದಿ ಆಗಿದ್ರೆ ಎಲ್ಲದೂ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಫಿನಾನ್ಷಿಯಲಿ ವೀಕ್ ಆದರೂ ಕೂಡ ಎಲ್ಲ ಸ್ಪಾಯ್ಲ್ ಆಗುತ್ತೆ. ಇಲ್ಲ ಅಂದರೆ ನೀವು ವೃದ್ಧಾಪ್ಯದಲ್ಲಿ ಕಣ್ಣೀರು ಸುರಿಸ್ಬೇಕಾಗತ್ತೆ. ಆಗ ಕಣ್ಣೀರು ಸುರಿಸುವ ಬದಲು ಈಗ ಬೆವರು ಸುರಿಸಿ. ವಿಟ್ನೆಸ್ ನಾನಿದ್ದೀನಿ. ನಾನು ಒನ್ಸ್ ಅಪಾನ್ ಅ ಟೈಮ್ ಬೆವರು ಸುರಿಸಿದ್ದೇನೆ. ಐ ಆಮ್ ಹ್ಯಾಪಿ ನಾವು. ಬೆವರು ಸುರಿಸಿ ಇವಾಗ. ಇಲ್ಲ ಅಂದರೆ ಸಂತೋಷವಾಗಿರೋವಂಥ ಸಮಯದಲ್ಲಿ ಕಣ್ಣೀರು ಹಾಕಬೇಕಾಗತ್ತೆ. ಅದು ಕಟ್ಟಿಟ್ಟು ಬುತ್ತಿ, ಬರೆದಿಟ್ಕೊಂಬಿಡಿ. ನಾನು ಹೇಳೋದು ಯಾವುದು ಸುಳ್ಳಲ್ಲ, ಇದೇ ಸತ್ಯ. ಇನ್ನು ಅದರಿಂದ ಆಚೆ ಕೆಲವರು ವಯಸ್ಸವರಿದ್ದೀರಿ, 35, ಓಕೆ 40 ಅಬೋವ್ ಅಂತ ಇಟ್ಕೊಳ್ಳಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಹಾಗೆ ಶವಾಸನ ಮಾಡ್ಕೊಳ್ತಾ ದೇಹಕ್ಕೆ ವಿಶ್ರಾಂತಿ ನೀಡ್ತಾ, ಇವತ್ತು ಇನ್ನೊಂದು ಏನಂದರೆ